ಇವತ್ತು ಚೆನ್ನಾಗಿ ಸ್ಟ್ರೈಟ್ ಮಾಡಿದ್ದೀನಿ. ಗೈಸ್ ಸೇರಬಾರ್ದು ಅನ್ನೋ ನನ್ನ ಜೊತೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ. ಸೊ ಗೈಸ್, ಇವತ್ತು ಬಂದ್ಬಿಟ್ಟು Jan 1st, ಫಸ್ಟ್ ಡೇ ಆಫ್ ದ ಇಯರ್. ಸೊ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ನನಗಿದು ಒಂಥರ ಬಯಟ್ ಆಗಿಬಿಟ್ಟಿದೆ. ನೆನ್ನೆ ನೈಟ್ ಮೊನ್ನೆಯಿಂದ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿ. ಸೊ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಕಳಿಸ್ತಿದ್ದೀನಲ್ಲ. ಸೊ ಅದಕ್ಕೆ ಎಷ್ಟೊಂದು ಜನ ವಿಶ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ವೆರಿ ಮಚ್. ಕಮ್ಯುನಿಟಿ ಪೋಸ್ಟಲ್ಲಿ ಆಗಲಿ, ಇನ್ಸ್ಟಾಗ್ರಾಮಲ್ಲಿ ಆಲ್ಮೋಸ್ಟ್ ಎಷ್ಟೊಂದು ಜನ 12 o'clockಗೆ ವಿಶ್ ಮಾಡಿಬಿಟ್ಟಿದ್ರು. ಆ್ಯಂಡ್ ಎಲ್ಲರಿಗೂ ರಿಪ್ಲೈ ಎಲ್ಲ ಮಾಡ್ತಿದ್ದೆ. ಆ್ಯಂಡ್ ಅದ್ರ ಜೊತೆಗೆ ವಿಡಿಯೋ ಇವತ್ತು ಹಾಕಿದ ವಿಡಿಯೋಗೆ ಸೊ ಎಲ್ಲದಕ್ಕೂ ಕೂಡ ಎಲ್ಲರೂ ತುಂಬ ವಿಶಸ್ ಮಾಡಿದ್ದೀರಾ. ಅಡ್ವಾನ್ಸಲ್ಲಿ ಕೂಡ ವಿಶ್ ಮಾಡ್ತಿದ್ರಿ. ಸೊ ಥ್ಯಾಂಕ್ಸ್ ಅ ಲಾಟ್. ಆ್ಯಂಡ್ ಟೈಮ್ ಆಲ್ಮೋಸ್ಟ್ 1 o'clock ಆಗ್ತಿದೆ ಅಂತ ಅನಿಸುತ್ತೆ. ಸೊ ಈಗ ನಾವೆಲ್ಲ ರೆಡಿ ಆಗಿದ್ದೀರಿ. ನಾನು ರೆಡಿ ಆಗಿದ್ದೀನಿ, ಮಮ್ಮಿ ಎಲ್ಲ ರೆಡಿ ಆಗ್ತಿದ್ದಾರೆ ಒಳಗಡೆ. ಆ್ಯಂಡ್ ಏನಕ್ಕೆ ಅಂತಂದರೆ ಸ್ವಲ್ಪ ಹೊರಗಡೆ ಹೋಗೋಣ ಅಂತ. ತುಂಬ ದಿವಸ ಏನಾಗಿಲ್ಲ, ಸುಮ್ಮನೆ ಹಂಗೆ ನ್ಯೂ ಇಯರ್ ಸ್ಪೆಷಲಾಗಿ ಹೋಗೋಣ, ಹಂಗೆ ವ್ಲಾಗ್ ಕೂಡ ಮಾಡ್ಬೋದಲ್ವ ಅಂತ ಅಂದ್ಕೊಂಡು ನಾನು ಹೋಗೋಣ ಅಂತಂದೆ. ನಮ್ಮ ಡ್ಯಾಡಿ ಇವತ್ತು ಫ್ರೀ ಇದ್ದಾರಂತೆ. ಸೊ ಅದಕ್ಕೆ ನೀವು ಎಲ್ಲಿ ಹೋಗಬೇಕು ಅಂತ ಹೇಳಿ ಕರ್ಕೊಂಡು ಹೋಗ್ತೀನಿ, ಇವತ್ತು ನಾನು ಫುಲ್ ಫ್ರೀ ಇದ್ದೀನಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಅಂದ್ಬಿಟ್ಟು ಓಕೆ ಅಂತ ಫಿಕ್ಸ್ ಆಯಿತು. ಬಟ್ ಎಲ್ಲಿ ಹೋಗೋದು ಅಂತ ನೋ ಪ್ಲ್ಯಾನ್ಸ್. ಎಲ್ಲಿ ಹೋಗೋದು ಅಂತ ಯೋಚನೆ ಮಾಡ್ತಾನೆ ಇದ್ದೀವಿ. ಸೊ ಅದಕ್ಕೆ ಫಸ್ಟ್ ರೆಡಿ ಆಗಿಬಿಟ್ರೆ ಆಮೇಲೆ ಎಲ್ಲಿ ಹೋಗೋದು ಅಂತ ಯೋಚನೆ ಮಾಡ್ಬೋದಲ್ವಾ ಅಂತ ಅಂದ್ಕೊಂಡು ನಾವೆಲ್ಲರೂ ರೆಡಿ ಆಗಿಬಿಟ್ಟಿದ್ದೀವಿ. ಆ್ಯಂಡ್ ಇನ್ ಕೇಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ. ಸೊ ದಟ್ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಸೊ ಇದು ಯಾಕೋ ಜಾಸ್ತಿ ಮುಂದೆ ಬರ್ತಾ ಇದೆ. ಈ ಥರ ನಾನು ಹೇರ್ ಬಿಡಲ್ಲ, ಇದೇ ಫಸ್ಟ್ ಟೈಮ್ ಬಿಟ್ಟಿರೋದು ವ್ಲಾಗ್ಸ್ ಎಲ್ಲ ಮಾಡುವಾಗ. ಇದು ನನಗೆ ಅಷ್ಟೊಂದು ಸೂಟ್ ಆಗೋಲ್ಲ. ಆ್ಯಂಡ್ ನನ್ನ ಹೇರ್ ತುಂಬ ಕರ್ಲ್ ಇವತ್ತು ಚೆನ್ನಾಗಿ ಸ್ಟ್ರೈಟ್ ಮಾಡಿದ್ದೀನಿ. ಪೇಷನ್ಸ್ ಇಟ್ಕೊಂಡು ಸಖತ್ತಾಗಿ ಸ್ಟ್ರೈಟ್ ಮಾಡಿದ್ದೀನಿ. ಬಟ್ ಯಾಕೋ ಬಿಡೋದ ಬೇಡ ಅನಿಸ್ತಿದೆ. ನೋಡಿ ಆಲ್ರೆಡಿ ಸ್ವಲ್ಪ ಸಿಕ್ಕೆಲ್ಲ ಬರ್ತಾಯಿದೆ. ಏನು ಮಾಡೋದು, ಬಿಡೋದ ಬೇಡ ಗೊತ್ತಿಲ್ಲ. ಸೊ ಅದಕ್ಕೆ ಆಚೆ ಕಡೆ ಎಲ್ಲ ರಂಗೋಲಿ ಹಾಕಿದ್ದೀವಿ. ಸೊ ಅದನ್ನು ಕೂಡ ತೋರಿಸ್ತೀನಿ. ಬೆಳಗ್ಗೆ 9 o'clock ಅನಿಸುತ್ತೆ ನಾವು ರಂಗೋಲಿ ಹಾಕಿದಾಗ. ಸೊ ಅದ್ರದ್ದೆಲ್ಲ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಹಾಕ್ತೀನಿ, ಅದನ್ನು ವಾಚ್ ಮಾಡ್ಕೊಂಬನ್ನಿ. ಅಷ್ಟೊತ್ತಿಗೆ ನಾವು ಎಲ್ಲಿ ಹೋಗ್ತೀವಿ ಏನು ಅಂತ ಹೇಳ್ತೀನಿ. ಆ್ಯಂಡ್ ಒಳಗಡೆ ಪೂಜೆ ಎಲ್ಲ ನಡೀತಿದೆ. ಇವತ್ತು ಫ್ರೈಡೇ ಅಲ್ವಾ. ಸೊ ಅದಕ್ಕೆ ಮಮ್ಮಿ ಸ್ಪೆಷಲಾಗಿ ಫ್ರೈಡೇಸ್ ಪೂಜೆ ಮಾಡ್ತಾರೆ. ಆ್ಯಂಡ್ ಇವತ್ತು ನ್ಯೂ ಇಯರ್ ಆಗಿರೋದ್ರಿಂದ ಇವತ್ತು ಕೂಡ ಸ್ಪೆಷಲ್ ಪೂಜೆ ಮಾಡಿದ್ದಾರೆ. ಸೊ ಅದಕ್ಕೆನ್ನೆಲ್ಲ ತೋರಿಸ್ತೀನಿ. ಆ್ಯಂಡ್ ಹೇಗಿದೆ ನನ್ನ ಔಟ್ಫಿಟ್ ಅಂತ ಕೂಡ ಹೇಳಿ. ಫುಲ್ ಔಟ್ಫಿಟ್ದು ಫೋಟೋ ವಿಡಿಯೋ ಎಲ್ಲ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ. ಫಸ್ಟ್ ಹೋಗ್ಬಿಟ್ಟು ರಂಗೋಲಿನ ವಾಶ್ ಮಾಡ್ಕೊಂಬನ್ನಿ. ಸೊ ಯೂಶ್ವಲಿ ನಾವು ಎವ್ರಿ ಇಯರ್ ಅಪಾರ್ಟ್ಮೆಂಟಲ್ಲಿದ್ದಾಗೂ ಕೂಡ, ಅಜ್ಜಿ ಮನೇಲಿದ್ದಾಗೂ ಕೂಡ ನಾವು ನ್ಯೂ ಇಯರ್ಗೆ ರಂಗೋಲಿ ಹಾಕಿ ಅಭ್ಯಾಸ. ಅಪಾರ್ಟ್ಮೆಂಟಲ್ಲಿದ್ದಾಗ ಬಾಲಾಜಿ ಅಂಕಲ್ ಜೊತೆ ಎಲ್ಲ ಸೇರಿ ದೊಡ್ಡ ರಂಗೋಲಿ ಹಾಕ್ತಿದ್ರಿ ಅಪಾರ್ಟ್ಮೆಂಟ್ ಮುಂದೆ. ಸೊ ಇವಾಗೂ ಕೂಡ ಲಾಸ್ಟ್ ಇಯರಿಂದ ಇಲ್ಲಿ ಕೂಡ ಹಾಕ್ತಿದ್ದೀವಿ. ಸೊ ಫೈನಲಿ ಹಿಂಗಿತ್ತು ರಂಗೋಲಿ. ಹೇಗಿದೆ ರಂಗೋಲಿ, ಚೆನ್ನಾಗಿದೆಯಾ? ಕಮೆಂಟ್ ಮಾಡಿ. ಸೊ ಎವ್ರಿ ಇಯರ್ ನಮ್ಮ ನ್ಯೂ ಇಯರ್ ದೇವಿಯ ದರ್ಶನ ಆದಮೇಲೆ ನ್ಯೂ ಇಯರ್ ಸ್ಟಾರ್ಟ್ ಆಗ್ತಿತ್ತು. ಬಟ್ ಈ ಇಯರ್ ಕಾರಣಾಂತರಗಳಿಂದ ಹೋಗೋಕ್ಕಾಗಿಲ್ಲ. ನಮ್ಮ ಡ್ಯಾಡಿ ಆ್ಯಂಡ್ ನಮಗೆ ಫೋಟೋ ವಿಡಿಯೋ ಕಾಲ್ ಏನೂ ಮಾಡೋಕ್ಕಾಗಿಲ್ಲ. ಸೊ ಇದು ಬಂದುಬಿಟ್ಟು ನಮ್ಮ ಡ್ಯಾಡಿ ಫ್ರೆಂಡ್ ಅವ್ರ ಮಗ ದೀಕ್ಷಿತ್ ಅಂತ ಅವರು ಸ್ಟೇಟಸ್ಗೆ ಹಾಕಿದರು. ಸೊ ಆಗ ನಾನು ಅವ್ರ ಹತ್ರ ಈಸ್ಕೊಂಡು ನಿಮಗೆ ತೋರಿಸ್ತಿದ್ದೀನಿ. ನೀವು ಕೂಡ ದೇವಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಈ ಇಯರ್ ಖುಷಿಯಾಗಿ ಸಾಗಲಿ ಅಂತ.
ಸೊ ಈಗ ನಮ್ಮ ಮನೆಯಲ್ಲಿ ಪೂಜೆ ಹೇಗೆ ಮಾಡಿದ್ದೀವಿ ಅಂತ ನೋಡಿ. ಗೈಸ್ ದೇವ್ರ ಮನೆ ನೋಡಿದ್ರಲ್ಲ. ಸೊ ಇವಾಗ ನಮ್ಮ ಡ್ಯಾಡಿ ಕೂಡ ಬಂದಿದ್ದಾರೆ, ಒಳಗಡೆ ಇದ್ದಾರೆ. ಸೊ ಡ್ರೆಸ್ ಚೇಂಜ್ ಮಾಡ್ತಾಯಿದ್ದಾರೆ. ನಾವೆಲ್ಲ ಆಲ್ರೆಡಿ ರೆಡಿ ಅಲ್ವಾ, ಸೊ ಅದಕ್ಕೆ ಇವಾಗ ಹೋಗೋಣ. ನಮ್ಮ ಡ್ಯಾಡಿ ಕೂಡ ರೆಡಿ ಆಗಿಬಿಟ್ಟು ಬಂದಿದ್ದಾರೆ ಗೈಸ್. ಇವಾಗ ನಾನೇ ಬಂದರು. ಆ್ಯಂಡ್ ಸೋನು ನೋಡು, ಸೋನು ತೋರಿಸಿದ್ವಿ ಬಾ ಇಲ್ಲಿ. ಹ್ಯಾಪಿ ನ್ಯೂ ಇಯರ್ ಹೇಳು. ನೀನು ಏನು ಮಾತಾಡೋದೇ ಇಲ್ಲ, ಹ್ಯಾಪಿ ನ್ಯೂ ಇಯರ್ ಹೇಳು ಫಸ್ಟು. ಅವನಾ ರಾಕ್ಷಸ ಅವನು. ಇರು ನಮ್ಮ ಪಾಪುನ ತೋರಿಸ್ತೀನಿ. ಪಾಪಜಿ ಪಪ್ಪಿ ಇರು. ಇವನಿಗೆ ಹ್ಯಾಪಿ ನ್ಯೂ ಇಯರ್ ಹೇಳಕ್ಕೆ ಬರಲ್ಲ, ಅದಕ್ಕೆ ಥ್ಯಾಂಕ್ ಯು ಹೇಳ್ತಾನೆ. ಇರು ಅಂದೆ ನೋಡಿ, ಇಲ್ಲಿ ನೋಡು. ನಾನು ಇವನು ಮ್ಯಾಚಿಂಗ್ ಇರುತ್ತೆ ನೋಡಿ ಹೆಂಗೆ ಆಡ್ತಾನೆ. ಇವ್ರನ್ನೆಲ್ಲ ಇಟ್ಕೊಳೋದು ತುಂಬ ಕಷ್ಟ. ಪಾಪು ಪಾಪು ಇಲ್ಲಿ ನೋಡಿಲ್ಲ ಪಾಪು. ಇದು ಬಂದ್ಬಿಟ್ಟು ಅಲ್ಲಿ ಬುದ್ಧ ಹತ್ರ ಲೋಟಸ್ ಎಲ್ಲ ಪ್ಲ್ಯಾಂಟ್ಸ್ ಎಲ್ಲ ಇಡೋಕ್ಕೆ, ವಾಟರ್ ಪ್ಲ್ಯಾಂಟ್ಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಹಾಕಿ ಇಡೋಕ್ಕೆ ಅದು ತೊಗೊಂಬಂದಿರೋದು. ಇವ್ರು ನೋಡಿದ್ರೆ ಹಿಂಗೆ ಯೂಸ್ ಮಾಡ್ಕೊತವ್ರು ಇದನ್ನು. ಪಾಪು ಥ್ಯಾಂಕ್ ಯು. ಬುತ್ತಿ ಲಾಕ್ಸ್ಗೆ ಹ್ಯಾಪಿ ನ್ಯೂ ಇಯರ್ ಹೇಳು. ಬುತ್ತಿ ಲಾಕ್ಸ್ ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ಬರ್ತ್ಡೇ ಹೇಳು. ಕೂಲ್ ಬಿಡು ನೋಡಿ. ಫಸ್ಟ್ ನನ್ನ ಕೂದಲು ಹಿಂಗೆ ಫುಲ್ಲು ಇದಾಗ್ಬಿಟ್ಟಿದೆ. ಇವಾಗ ನಾನು ಶೂ ಹಾಕ್ಕೊಂಡು ಲೆಟ್ಸ್ ಗೋ. ನೋಡಿ ನನ್ನ ತಂಗಿ ಕೂಡ ಇದ್ದಾಳೆ. ಹಾಯ್ ಹ್ಯಾಪಿ ನ್ಯೂ ಇಯರ್. ಎಷ್ಟೊಂದು ನ್ಯೂ ಇಯರ್, ಎಷ್ಟೊಂದು ಸಲ ನ್ಯೂ ಇಯರ್. ಸೊ ಓಕೆ, ಇವಾಗ ನ್ಯೂ ಇಯರೇ ಬಯಟ್ ಆಗಿಬಿಟ್ಟಿದೆ. ಸೊ ಓಕೆ ಲೆಟ್ಸ್ ಗೋ. ಆ್ಯಂಡ್ ನಮ್ಮ ಮಮ್ಮಿ ಕೂಡ ಬಂದರು. ನಿನ್ನ ಸ್ಲೀಪರ್ಸ್ ಎಲ್ಲ ನಾನು ವೈಟು, ಮಮ್ಮಿನೂ ವೈಟು. ಸೊ ಪಾಪು ನನಗೆ ಫುಲ್ ಮ್ಯಾಚಿಂಗು. ಯಶಿಕಾನು ವೈಟ್ ವಿತ್ ಬ್ಲೂ. ಓಕೆ ಲೆಟ್ಸ್ ಗೋ. ಚಲೋ ಲೆಟ್ಸ್ ಗೋ. ಮಾಸ್ಕ್ ಎಲ್ಲ ಎತ್ಕೊಂಡಾಯ್ತಾ? ಮೊನ್ನೆ ಅಮ್ಮಮ್ಮ ಮನೆಗೆ ಹೋದಾಗ ಮಾಸ್ಕೇ ಎತ್ಕೊಂಡಿಲ್ಲ. ಸೊ ಯಾಕಾರ ಆಚೆ ಕಡೆನೇ ಇದೆ. ಹಂಗೆ ಒಂದು ಸ್ವಲ್ಪ ಎಲ್ಲಿ ಹೋಗೋದು ಅಂತ ಗೊತ್ತಾಗಿಲ್ಲ ಅಲ್ಲ. ಇವತ್ತು ಹೇಳ್ತೀನಿ. ಎಷ್ಟೊಂದು ರೋಸ್ ಇತ್ತು. ಇವಾಗ ಎಲ್ಲಿ ಹೋಗೋದಂದರೆ ಫೀನಿಕ್ಸ್ ಮಾಲ್ಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ತಿರುಗಿಬಿಟ್ಟು ಅಲ್ಲಿ ಎಲ್ಲ ಏನೇನು ಡೆಕೋರೇಷನ್ ಮಾಡಿರ್ತಾರೆ ಅದನ್ನು ನೋಡಿಕೊಂಡು ಹಂಗೆ ಲಾಂಗ್ ಡ್ರೈವ್ ಟು ಎಂಪೈರ್ ರೆಸ್ಟೋರೆಂಟ್. ಸೊ ಬನ್ನಿ ಇವಾಗ ಹೋಗೋಣ. ಹೊಸಕೋಟೆ ಹತ್ರ ಎಂಪೈರ್ ರೆಸ್ಟೋರೆಂಟ್ ಇದ್ದಾರೆ, ಅಲ್ಲಿ ಹೋಗೋದು. ಚಲೋ ಲೆಟ್ಸ್ ಗೋ. ಯಾಕ್ರಿ ಹೋಗ್ರಿ ಎಲ್ಲಾರಿ ಹೋಗಿ ಇಲ್ಲಿ go inside. Go. Nice, no? Yep. Exactly where I'm running up and down. ಊರನ್ನು ಇತ್ತು ತಿರುಗುತ್ತೇರು ನಾನಮ್ಮ. ಎಂತ ಹಾಳಾಗ್ಬಿಟ್ಟಿದ್ಯಾರೆ. ಕಾಪಿರೈಟ್ ಬರುತ್ತೆ. ನೋಡಿ ಎಷ್ಟು ಚೆನ್ನಾಯ್ತು ಮೀನಿಂಗ್. ಅಂತ ತಿಳಿ ಅಂದ್ರೆ ಹೇಳೋದು ಅದು ಹಂಗೆ ಬಂದ್ಬಿಟ್ಟೈತ. ಏನೇನು ಮೋನೆ ಪಪ್ಪಿ. ಸೊ ವಿ ರೀಚ್ಡ್ ಆ ಡೆಸ್ಟಿನೇಷನ್. ವಿ ಆರ್ ಮಾಲ್ಗೆ ಹೋಗೋದಾ
ಫಿನಿಕ್ಸ್ಗೆ ಹೋಗೋದಾ ಅಂತ ಸ್ವಲ್ಪ ಡೌಟ್ ಇತ್ತು ಅಲ್ಲಿ ಹೋದ್ಮೇಲೆ. ಆಮೇಲೆ ಫಿನಿಕ್ಸ್ಗೆ ಹೋಗೋಣ, VR ಮಾಲ್ ನಮಗೇನೋ ಅಷ್ಟೊಂದು ಇಷ್ಟ ಆಗಲ್ಲ, ಅದಕ್ಕೆ ಫಿನಿಕ್ಸ್ಗೆ ಹೋಗೋಣ ಅಂತ ಅಂದ್ಕೊಂಡು ಫಿನಿಕ್ಸ್ಗೆ ಹೋದ್ರಿ. VR ಮೂವೀಸ್ಗೆಲ್ಲ ಬೆಸ್ಟ್. ಬಟ್ ಈಗ ನಮ್ಮ ಮನೇಲಿ ಹೋಮ್ ಥಿಯೇಟ್ರ್ ಇರೋದ್ರಿಂದ ತುಂಬ ಮೂವೀಸ್ ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದೀವಿ. ಫಸ್ಟ್ ಎಲ್ಲ ಅಟ್ಲೀಸ್ಟ್ ಮಂತ್ಲಿ 2-3 ಟೈಮ್ಸ್ ಆದರೂ ಹೋಗ್ತಿದ್ವಿ. ಬಟ್ ಈಗ ತುಂಬ ದಿನವೇ ಆಯಿತು, ಆಲ್ಮೋಸ್ಟ್ 5 to 6 months ಆಯಿತು ನಾವು ಮೂವೀಸ್ ಥಿಯೇಟರ್ಸ್ಗೆಲ್ಲ ಹೋಗಿ. ಮನೆಯಲ್ಲೇ ಇದೆಲ್ಲ, ಸೊ ಅದಕ್ಕೆ ಅಲ್ಲೇ ಎಂಜಾಯ್ ಮಾಡ್ತೀವಿ. ಆ್ಯಂಡ್ ನೋಡಿ ಎಷ್ಟು ದೊಡ್ಡ ಕ್ರಿಸ್ಮಸ್ ಟ್ರೀ ಇದೆ, ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ನಾವು ಹಂಗೆ ವಾಕ್ ಮಾಡಿಕೊಂಡು ಅಲ್ಲಿಗಂಟ ಬಂದು ಆಮೇಲೆ ಫೋಟೋಸ್ ಇಟ್ಕೊಬೇಕಾಗಿತ್ತು. ನಮ್ಗೆ ಅಷ್ಟೊಂದು ಪೇಷನ್ಸ್ ಇರಲಿಲ್ಲ, ಅದಕ್ಕೆ ನಾವು ಫೋಟೋಸ್ ಏನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಅಲ್ಲಿ ಕಾರ್ ಪಾರ್ಕಿಂಗ್ ಎಲ್ಲ ಒಳಗಡೆ ಮಾಡಿರ್ತೀವಲ್ಲ, ಸೊ ಹಂಗೆ ಕಾರ್ನ ತೊಗೊಂಬಂದ್ಬಿಟ್ಟು ಹಾಗೆ ಬಂದುಬಿಡ್ತೀವಿ ನಾವು ಆಚೆ ಕಡೆ. ಸೊ ಆದ್ದರಿಂದ ಅಲ್ಲೇನು ಮಾಡೋಕ್ಕಾಗಿಲ್ಲ, ಫೋಟೋ ಸೆಷನ್ ಏನು ಮಾಡಿಲ್ಲ ಅಲ್ಲಿ. ಆ್ಯಂಡ್ ನಿಮಗೂ ಕೂಡ ಕ್ಲಿಯರಾಗಿ ತೋರ್ಸೋಕ್ಕಾಗಿಲ್ಲ. ಸೊ ನೋಡಿ ಪಾಪು ಬಂದ್ಬಿಟ್ಟು ನನ್ನ ಜೊತೆ ಬಂದುಬಿಟ್ಟಿದ್ದಾನೆ. ಶಾಕು, ನಾನೇ ಫುಲ್ಲು, ನನ್ನ ಹತ್ರನೇ ಬರೋಲ್ಲ ಇವನು, ನೋಡಿದ್ರೆ ನನ್ನ ಜೊತೆ ಬಂದುಬಿಟ್ಟಿದ್ದಾನೆ. ಇವಾಗ ಒಂದು ಡೈಲಾಗ್ ಇದೆ, ಕೇಳಿಸ್ಕೊಂಡು ಬನ್ನಿ. ಸೇರೂಬಾರ್ದು ಅವ್ನು ಬಂದ್ಬಿಟ್ಟವನೆ ಗೈಸ್, ಸೇರೂಬಾರ್ದು ಅವನು ನನ್ನ ಜೊತೆ. ಕೇಳಿಸ್ಕೊಂಡ್ರೆ ಡೈಲಾಗ್ನ ತುಂಬ ನನಗೆ ಶಾಕ್ ಆಗಿಬಿಡ್ತು. ಇವನು ನನ್ನ ಹತ್ರನೇ ಬರೋಲ್ಲ, ಹೆಂಗೆ ಬಂದುಬಿಟ್ಟ ಅಂತ, ಅದು ಕೈಯೆಲ್ಲ ಇಟ್ಕೊಂಡು ಬಂದುಬಿಟ್ಟ. ಫುಲ್ ಶಾಕ್ ಆಗಿಬಿಟ್ಟಿದ್ದೆ. ಆದಮೇಲೆ ಓಕೆ ಅಂತ ಅಂದ್ಬಿಟ್ಟು ಅವನ್ನ ಕರ್ಕೊಂಡು ಹೋಗಿ ಫುಲ್ ಮಾಲ್ ತಿರ್ಗೋ ಗಂಟ ನನ್ನ ಹತ್ರ ಸ್ವಲ್ಪ ಹೊತ್ತಿದ್ದ. ಒಳಗಡೆ ಹೋಗಿ ಆಮೇಲೆ ಎಲಿವೇಟ್ರಲ್ಲೆಲ್ಲ ಹೋಗುವಾಗ ನನ್ನ ಜೊತೆನೇ ಇದ್ದ. ಆಮೇಲೆ ಯಶಿಕಾ ಮ್ಯಾನೇಜ್ ಮಾಡಿದ್ಲು, ಯಾಕಂದರೆ ಅವ್ನು ತುಂಬ ಓಡ್ತಾ ಇರ್ತಾನೆ. ನಾನು ತೊಗೊಂಡು ಚೆನ್ನಾಗಿ ಹೊಡ್ದು ಹಾಕ್ಬಿಡ್ತೀನಿ, ಅದಕ್ಕೆ ನನ್ನ ಹತ್ರ ಇವ್ರು ಬಿಡೋಲ್ಲ. ಆದ್ರೂ ಹೆಂಗೋ ಮ್ಯಾನೇಜ್ ಮಾಡ್ತೀನಿ. ಆಮೇಲೆ ಇವ್ರು ನೋಡಿದ್ರೆ ಹೋಗಿದ ತಕ್ಷಣ ನಮ್ಮ ಡ್ಯಾಡಿ KFCಗೆ ಹೋಗ್ಬಿಡೋಣ ಅಂತ ಹೇಳಿದ್ರು. ಸರಿ ಆಯಿತು, KFCಗೆ ಹೋಗೋಣ. ನಾವು ಮಧ್ಯಾಹ್ನ ಊಟ ಕೂಡ ಏನೂ ಮಾಡಿರಲಿಲ್ಲ, ಬೆಳಗ್ಗೆ ಚಿತ್ರಾನ್ನ ಮಾಡಿದ್ರು ಮನೇಲಿ. ನನಗೆ ಚಿತ್ರಾನ್ನ ಅಂದರೆ ಆಗಲ್ಲ, ಅದಕ್ಕೆ ನಾನು ಕೂಡ ಏನೂ ತಿಂದಿರಲಿಲ್ಲ. ಸೊ ಓಕೆ, ಹಿಂಗೂ KFC ಫಸ್ಟ್ ಹೋಗಿದ ತಕ್ಷಣ ಕಾಣಿಸಲ್ಲ ಅಂತ ಅಂದ್ಕೊಂಡು ನಾವು ಜಾಸ್ತಿ ದಿನ ಆಗಿತ್ತು KFCಗೆ ಹೋಗಿ, ಅದಕ್ಕೆ KFCಗೆ ಹೋಗಿಬಿಟ್ಟು ಚೆನ್ನಾಗಿ ತಿಂದ್ವಿ. ಸೊ ಏನೇನೆಲ್ಲ ತೊಗೊಂಡಿದ್ವಿ, ಸ್ಮೋಕಿ ಚಿಕನ್ ಜೊತೆಗೆ ಹಾಟ್ ಆ್ಯಂಡ್ ಕ್ರಿಸ್ಪಿ ಆ್ಯಂಡ್ ಕೋಕ್ ಮೇಯ್ನ್ ಇರಲೇಬೇಕಲ್ಲ ಅದಕ್ಕೆ, ಆ್ಯಂಡ್ ಡಿಪ್ಸ್, ಬರ್ಗರ್ಸ್, ಸೊ ಎಲ್ಲದನ್ನು ಕೂಡ ತೊಗೊಂಡಿದ್ವಿ. ಆ್ಯಂಡ್ ಚೆನ್ನಾಗಿ ಎಂಜಾಯ್ ಮಾಡಿದ್ರಿ. ಸೊ ನಮ್ಮ ನ್ಯೂ ಇಯರ್ ಹಿಂಗೆಲ್ಲ ಇತ್ತು, ನೀವು ನೋಡಿ ಎಂಜಾಯ್ ಮಾಡಿ. ಆ್ಯಂಡ್ ನೀವೆಲ್ಲ ಹಿಂಗೆ ಎಂಜಾಯ್ ಮಾಡಿದ್ರಿ ಅಂತ ಕಮೆಂಟ್ಸಲ್ಲಿ ಹೇಳಿ, ಓಕೆನಾ? ಫೈನಲ್ಲಿ ಎಲ್ಲ ತಿಂದು ಖಾಲಿ ಮಾಡಿದ್ವಿ. ನಾನು ಬಂದಿದ ತಕ್ಷಣ ವೀಡಿಯೋ ಮಾಡ್ತೀರಿ, ಆದಮೇಲೆ ತಿಂದಮೇಲೆ ಕೂಡ ವೀಡಿಯೋ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಮಾಡಿದೆ. ಆ್ಯಂಡ್ ಈಗ ಮಾಲ್ ಒಳಗಡೆ ಹೋಗಿ ಹೇಗೆಲ್ಲ ಡೆಕೋರೇಷನ್ ಮಾಡಿದ್ದಾರೆ ಆ್ಯಂಡ್ ಏನೇನೆಲ್ಲ ಇದೆ ಎಲ್ಲದನ್ನು ಕೂಡ ತೋರಿಸ್ತೀನಿ. ನಾವು ಹೋಮ್ ಸೆಂಟರ್ಗೆ ಹೋಗ್ಬಿಟ್ಟು ಅಲ್ಲಿ ಕೆಲವು ಮ್ಯಾಟ್ಸ್ ಮತ್ತು ಅದೆಲ್ಲ ಶಾಪ್ ಮಾಡ್ಕೊಂಡ್ಬಂದ್ವಿ. ಸೊ ಅದನ್ನೆಲ್ಲ ತೋರಿಸ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಹೋಮ್ ಸೆಂಟರ್ ಆಗಿ ಬಿಗ್ ಬಜಾರ್ ಸರಿಯಾಗಿ ಗೊತ್ತಿಲ್ಲ, ಹೋಗಿ ಅದೆಲ್ಲ ಶಾಪ್ ಮಾಡ್ಕೊಂಡ್ಬಂದ್ವಿ. ಫೋನಲ್ಲಿ ಚಾರ್ಜ್ ತುಂಬ ಕಮ್ಮಿ ಆಗಿಬಿಟ್ಟಿತ್ತು, ಸೊ ಅದಕ್ಕೆ ಅದು ಲಾಸ್ಟಲ್ಲಿ ಬರುವಾಗ ಶಾಪ್ ಮಾಡಿದ್ದು. ಸೊ ಅದಕ್ಕೆ ನಾನು ಅದನ್ನು ತೋರ್ಸೋಕ್ಕಾಗಿಲ್ಲ. ಸೊ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಏನೇನೆಲ್ಲ ತೊಗೊಂಬಂದ್ವಿ ಅಂತ. ಸೊ ಈಗ ಬನ್ನಿ ಮಾಲೆಲ್ಲ ತಿರುಗಾಡೋಣ.
ಸೊ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಡೆಕೋರೇಷನ್ಸ್ ಆ್ಯಂಡ್ ಅದರ ಮೇಲೆಗಡೆ ಹ್ಯಾಂಗ್ ಮಾಡಿದಾರಲ್ಲ ಅದು ತುಂಬ ಇಷ್ಟ ಆಯ್ತು ನನಗೆ. ಅದಕ್ಕೆ ಅದನ್ನು ಕೂಡ ತೋರಿಸ್ದೆ ನಿಮಗೆ. ಆ್ಯಂಡ್ ಇಲ್ಲಿ ನನ್ನ ಔಟ್ಫಿಟ್ ತೋರಿಸೋಣ ಅಂತ ನಿಂತ್ಕೊಂಡೆ. ಮನೇಲಿ ತೋರಿಸ್ತೀನಿ ಅಂತ ಹೇಳಿದ್ದೆ, ಬಟ್ ಟೈಮ್ ಆಗಿಲ್ಲ, ಅದಕ್ಕೆ ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಹೇಗಿದೆ. ಇದನ್ನು ಆ್ಯಕ್ಚುಲಿ ಎಲ್ಲಾದರೂ ಬೀಚ್ ಸ್ಕೇಲ ಆಚೆ ಕಡೆ ಔಟಿಂಗ್ಗೆ ಅವಾಗ ಹಾಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಈ ಥರ ಹೊಸ ಬಟ್ಟೆ ಎಲ್ಲ ಇರೋವಾಗ ನಾನು ಕಾಯಲ್ಲ, ಬೇಗ ಹಾಕೊಂಡ್ಬಿಡ್ಬೇಕು ನಾನು. 4-5 ಮಂತ್ಸ್ ಆಗಿತ್ತು ಇದನ್ನು ತೊಗೊಂಡು. ಆದರೆ ಇವಾಗ ಟೈಮ್ ಬಂತು ಅಂತ ಅಂದ್ಬಿಟ್ಟು ನ್ಯೂ ಇಯರ್ಗೆ ಹಾಕೊಳ್ಳೋಣ, ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ವೇರ್ ಮಾಡಿದೆ. ಹೇಗಿದೆ ಡ್ರೆಸ್ ಅಂತ ಕೂಡ ಕಮೆಂಟ್ ಮಾಡಿ. ಆ್ಯಂಡ್ ಈಗ ಇನ್ನೂ ಸ್ವಲ್ಪ ಮೋರ್ನ ಸುತ್ತೋಣ ಬನ್ನಿ. ಸೊ ಇದು ಬಂದ್ಬಿಟ್ಟು ನೆಕ್ಸ್ಟ್ ಫ್ಲೋರ್. ಮೇಲೆಗಡೆ ಹೋದಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಮೇಲೆಯಿಂದ. ಕೆಳಗಡೆ ಹೋಗಿ ಹಿಡಿಯೋಣ ಅಂತಂದರೆ ಕೆಳಗಡೆ ನಾವು ಹೋಗೇ ಇಲ್ಲ, ಹಂಗೆ ಎಕ್ಸಿಟ್ ಬಂದುಬಿಟ್ವಿ ನಾವು. ಸೊ ಆದ್ದರಿಂದ ಮೇಲೆಗಡೆಯಿಂದನೇ ತೋರಿಸ್ದೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ ನೋಡೋಕ್ಕೆ, ಕ್ಯೂಟಾಗಿ. ಆ್ಯಂಡ್ ಲೈಟಿಂಗ್ಸ್ ನಂಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ಅದನ್ನು ಕೂಡ ತೋರಿಸ್ದೆ. ಆ್ಯಂಡ್ ಕಂಪ್ಯಾರಿಟಿವ್ಲಿ ಬಿಫೋರ್ ಇಯರ್ಸ್ಗಿಂತ ಈ ಇಯರ್ ತುಂಬ ಕಮ್ಮಿ ಡೆಕೋರೇಟ್ ಮಾಡಿದ್ದಾರೆ ಮಾಲ್ನೆಲ್ಲ. ನಾವು ಎವ್ರಿ ಇಯರ್ ಕ್ರಿಸ್ಮಸ್ಗೆ ಹೋಗ್ತೀವಿ, ಯಾವುದಾದ್ರೂ ಮಾಲ್ಗೆ ಹೋಗ್ತೀವಿ. ಸೊ ಅದಕ್ಕೆ ಫೀನಿಕ್ಸ್ ಅಂದರೆ ಜಾಸ್ತಿ ಹೋಗೋದು ನಾವು. ಸೊ ಅಲ್ಲಿ ಕಂಪೇರ್ ಮಾಡಿ ನೋಡಿದ್ರೆ ಎವ್ರಿ ಇಯರ್ಗಿಂತ ಈ ಇಯರ್ ಸ್ವಲ್ಪ ಕಮ್ಮಿ ಇತ್ತು. ಆ್ಯಂಡ್ ಈಗ ತಿರುಗ್ತಾ ಇದ್ದೀವಿ, ತುಂಬ ತಿರುಗಿದ್ವಿ. ಆಲ್ಮೋಸ್ಟ್ 1.5 hour to 2 hours ಬರೀ ತಿರುಗ್ತಾನೆ ಇದ್ವಿ. ಬಟ್ ಏನೂ ತೊಗೊಬೇಕು ಅಂತ ಏನೂ ಪ್ಲ್ಯಾನ್ ಇರಲಿಲ್ಲ. ಆ್ಯಂಡ್ ಅಲ್ಲಿ ಹೋಗಿ ಏನು ಮಾಡೋದು ಏನೂ ಇರಲಿಲ್ಲ, ಸುಮ್ಮನೆ ಆಚೆ ಕಡೆ ಹೋಗೋಣ ಅಂತ ಅಂದ್ಕೊಂಡ್ವಿ ಅಷ್ಟೇ. ಸೊ ಇವಾಗ ನನ್ನ ತಂಗಿ ಹಂಗೆ ರೇಗಿಸ್ತಾ ಇರ್ತಾಳೆ, ನೀನು ಚೆನ್ನಾಗಿಲ್ಲ, ಹಂಗೆ ಮಾಡ್ತೀಯಾ, ಹಿಂಗೆ ಮಾಡ್ತೀಯಾ, ಹಂಗೆ ಹಿಂಗೆ ಅಂತ. ಸೊ ಅದಕ್ಕೆ ಏನಿಲ್ಲ, ಚೆನ್ನಾಗಿದ್ದೀನಿ ತಾನೇ ಗೈಸ್ ಅಂತಂದಿದ್ದೀನಿ ಇಲ್ಲಿ ಅಷ್ಟೇ. ಆ್ಯಂಡ್ ನಮ್ಮ ಡ್ಯಾಡಿ ಸೋನುಗೆ ಶೂಸ್ ಎಲ್ಲ ನೋಡ್ತಿದ್ರು. ಆ್ಯಂಡ್ ನಮ್ಮ ಡ್ಯಾಡಿ ಕೂಡ ಎಷ್ಟು ಶೂಸ್ ಮತ್ತು ಏನೇನೋ ತೊಗೊಂಡ್ರು, ಅದೆಲ್ಲ ಜೆಂಟ್ಸ್ ಶಾಪಿಂಗ್ ಅಲ್ಲ. ಸೊ ಅದಕ್ಕೆ ಅದೇನ ನನಗೇನೋ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ಅದಕ್ಕೆ ಅದನ್ನೆಲ್ಲ ಏನೂ ತೋರ್ಸೋಕ್ಕೆ ಹೋಗಿಲ್ಲ. ಆ್ಯಂಡ್ ಇಲ್ಲಿ ಎಲ್ಲ ಕೂಡ ಇದೆ, ಮಾಲ್ಸಲ್ಲಿ ಎಲ್ಲ ಇರುತ್ತಲ್ಲ, ಸೊ ಎಲ್ಲ ಇದೆ. ಸೊ ಇಲ್ಲಿ ಮಮ್ಮಿ ಬಂದುಬಿಟ್ಟು ಜ್ಯುವೆಲ್ಸ್ ಎಲ್ಲ ನೋಡ್ತಿದ್ರು, ನೆಕ್ ಪೀಸ್ ಆ್ಯಂಡ್ ವಾಚ್, ಅದ್ರ ಜೊತೆಗೆ ಬ್ಯಾಂಗಲ್ಸ್, ಬ್ರೇಸ್ಲೆಟ್ಸ್, ರಿಂಗ್ಸು ಎಲ್ಲದೂ ಕೂಡ ಇತ್ತು. ಆ್ಯಂಡ್ ಇಲ್ಲಿ ಪೆನ್ ತೋರಿಸ್ತಿದ್ದೀನಲ್ಲ, ಇದೇ ಥರದ್ದು ಲಾಸ್ಟ್ ಇಯರ್ ನಮ್ಮ ಡ್ಯಾಡಿ ಬರ್ತ್ಡೇಗೆ ನಾನು ಗಿಫ್ಟ್ ಮಾಡಿದ್ದೆ. ಪೆನ್ ಕೊಡಬಾರ್ದು ಅಂತಾರೆ ಗಿಫ್ಟ್ಗೆ, ನನಗೂ ಗೊತ್ತಿರಲಿಲ್ಲ. ಕೊಟ್ಟಮೇಲೆ ನಮ್ಮ ಡ್ಯಾಡಿನ ಹೇಳಿದ್ರು ಹಿಂಗೆಲ್ಲ ಗಿಫ್ಟಿಗೆ ಪೆನ್ ಕೊಡಬಾರ್ದಮ್ಮು ಅಂತ, ಜಗಳ ಅಂತೇನೋ ಆಗುತ್ತೆ ಅಂತ. ಸೊ ಅದಕ್ಕೆ ನಾನು ಪೆನ್ ನೆಕ್ಸ್ಟ್ ಟೈಮಿಂದ ಯಾರಿಗೂ ಕೊಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಅದೇ ಫ್ಲೋರಲ್ಲಿ ಹಂಗೆ ಸ್ವಲ್ಪ ಮುಂದೆ ಬಂದರೆ ಮೇಲೆಗಡೆ ಫುಲ್ ಚಮ್ 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 ಅಂತಿತ್ತು. ಸೊ ಅದಕ್ಕೆ ಅದನ್ನು ಕೂಡ ತೋರಿಸ್ದೆ. ಆ್ಯಂಡ್ ಇದು ಬಂದುಬಿಟ್ಟು ಗ್ರೌಂಡ್ ಫ್ಲೋರ್ಸ್ ಎಲ್ಲ ಗೊತ್ತಾಗಲ್ಲ ಮಾಲ್ಸಲ್ಲಿ ನನಗೋದ್ರೆ, ಅದಕ್ಕೆ ಯಾವುದಂತ ಗೊತ್ತಿಲ್ಲ ನನಗೂ ಕೂಡ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ನಮ್ಮ ಡ್ಯಾಡಿ ಸ್ವಲ್ಪ ಸ್ಯಾಂಡಲ್ಸ್ ಎಲ್ಲ ಶಾಪ್ ಮಾಡ್ತಿದ್ದಾರೆ. ಸೊ ಹಂಗೆ ಬರುವಾಗ ಡಾಮಿನೋಸ್ ಕಾಣಿಸ್ಬಿಡ್ತು. ನನಗೆ ಡಾಮಿನೋಸ್ ಪಿಜ್ಜಾ ಸ್ವಲ್ಪ ಇಷ್ಟ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಯಾರಾದರೂ ಪಿಜ್ಜಾ ಲವರ್ಸ್ ಇದ್ದೀರಾ, ಡಾಮಿನೋಸ್ ಪಿಜ್ಜಾ ಲವರ್ಸ್ ಎಸ್ಪೆಷಲಿ ಕಮೆಂಟ್ ಮಾಡಿ. ಆ್ಯಂಡ್ ನನಗೆ ಪಿಜ್ಜಾ ಅಂದರೆ ಅಷ್ಟೊಂದೇನು ಇಷ್ಟ ಆಗಲ್ಲ, ಬಟ್ ಐ ಲೈಕ್ ಪಿಜ್ಜಾ. ನೋಡಿದೆ, ಅದಕ್ಕೆ ಅದನ್ನು ಕೂಡ ತೋರಿಸ್ದೆ ನಿಮಗೆ. ಸೊ ಬನ್ನಿ ಇವಾಗ ಎಲ್ಲಿ ಹೋಗೋಣ ನೋಡಿ, ನೀವು ಗೊತ್ತಾಗುತ್ತೆ ಎಲ್ಲಿ ಹೋಗ್ತೀವಿ ಏನು ಮಾಡ್ತೀವಿ ಅಂತ.
ಸೊ ಇನ್ನೇನು ಹೊರಡಬೇಕು ಅಂತ ಅಂದ್ಕೊಂಡಿದ್ದಾಗ ಆ್ಯಪಲ್ ಸ್ಟೋರ್ ಕಾಣಿಸ್ತು. ಇಟ್ಸ್ ಆ್ಯಪ್ರೊಮ್ಯಾಕ್ಸ್. ಸೊ ಆದ್ದರಿಂದ ನಮ್ಮ ಡ್ಯಾಡಿ ಹಂಗೆ ಬರುವಾಗ ಹೋಗೋಣ ಅಂತ ಕೇಳಿದ್ರು ನನ್ನ. ಸೊ ಐ ವಾಸ್ ಲೈಕ್ ಓಕೆ ಹೋಗೋಣ ಅಂತ. ನನಗೂ ಏನು ಪ್ಲ್ಯಾನ್ಸ್ ಇರಲಿಲ್ಲ ಹೋಗಿ ತೊಗೊಬೇಕು ಅಂತೆಲ್ಲ. ಮೊನ್ನೆನೇ ಹೇಳಿದರು ನಿನಗೆ ಯಾವ್ದು ಬೇಕು, ಆ್ಯಪಲ್ ಬೇಕಾ, ವಿವೋ ಬೇಕಾ ಅಥವಾ ಸ್ಯಾಮ್ಸಂಗ್ ಬೇಕಾ ಅಂತೆಲ್ಲ ಕೇಳ್ತಿದ್ರು. ನನ್ನ ಫೋನ್ ಸ್ವಲ್ಪ ಸರ್ವಿಸ್ ಪ್ರಾಬ್ಲಮ್ ಅಂತಿತ್ತಲ್ವ. ಸೊ ಆದ್ದರಿಂದ ಆ್ಯಂಡ್ ನನಗೆ ಫೋನ್ಸಲ್ಲಿ ನಿಜ ಏನು ಕ್ರೇಜೇ ಇಲ್ಲ. ನನಗೆ ಯಾವುದೋ ಒಂದು ಫೋನ್ ಒಳ್ಳೆ ಕ್ಲಾರಿಟಿ ಇರೋ ಕ್ಯಾಮ್ರಾ ಜೊತೆಗೆ ಸ್ಟೋರೇಜ್ ಇದ್ದರೆ ಸಾಕು. ಐ ಮೋಸ್ಟ್ಲಿ ಪ್ರಿಫರ್ ಫಾರ್ ಸ್ಟೋರೇಜ್ ಬಿಕಾಸ್ ನನಗೆ ಜಾಸ್ತಿ ಪಿಕ್ಸ್ ವೀಡಿಯೋಸ್ ಅದೆಲ್ಲ ನಾನು ಫಸ್ಟಿಂದ ಜಾಸ್ತಿ ಮಾಡ್ತೀನಿ. ಆದ್ದರಿಂದ ಐ ಜಸ್ಟ್ ಪ್ರಿಫರ್ ಫಾರ್ ಸ್ಟೋರೇಜ್. ಸೊ ಒಳಗಡೆ ಹೋದ್ವಿ. ನನಗೆ ವೀಡಿಯೋ ಮಾಡಬೇಕು ಅಂತ ಇಷ್ಟ ಇರಲಿಲ್ಲ ಬಿಕಾಸ್ ಆ್ಯಪಲ್ ಸ್ಟೋರಲ್ಲೆಲ್ಲ ವೀಡಿಯೋ ಮಾಡೋದೇನು ಅಂತ ಯಶಿಕಾಗೆ ಹೇಳಿದೆ. ಆದಮೇಲೆ ಅವಳು ಏನಾಗಲ್ಲ ನಡಿ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವಳು ಇದನ್ನೆಲ್ಲ ಮಾಡಿರೋದು. ಆ್ಯಂಡ್ ಮೋಸ್ಟ್ಲಿ ಯಶಿಕಾನು ಎಷ್ಟೊಂದು ಕ್ಯಾಪ್ಚರ್ ಮಾಡಿದ್ರಲ್ಲ ನಿಮಗೋಸ್ಕರ. ಸೊ ಥ್ಯಾಂಕ್ ಯು ಯಶಿಕಾ, ಓಕೆನಾ. ಆ್ಯಂಡ್ ಈಗ ಎಲ್ಲ ನೋಡ್ತಿದ್ವಿ. ಫಸ್ಟ್ ಹೋಗಿದ ತಕ್ಷಣ ವಾಚಸ್ ನೋಡ್ತಿದ್ರು. ನಮ್ಮ ಡ್ಯಾಡಿ ಮೊನ್ನೆ ಸ್ಯಾಮ್ಸಂಗ್ದು ತೊಗೊಂಡಿದ್ರಲ್ಲ ಫೋನ್ ಜೊತೆಗೆ. ಸೊ ಅದರಿಂದ ಅದನ್ನು ನೋಡ್ತಿದ್ರು, ಬೆಲ್ಟ್ಸ್ ಎವ್ರಿಥಿಂಗ್. ಸೊ ಬನ್ನಿ ಈಗ ಹೊಸ ಹೊಸ ಮಾಡೆಲ್ಸ್ನೆಲ್ಲ ನೋಡೋಣ. ನನಗೆ ಯಾವ್ದು ಲೈಕ್ ಆಯಿತು ಅಂತ ಕೂಡ ಹೇಳ್ತೀನಿ. ನನಗೆ ಆ್ಯಕ್ಚುಲಿ ಆ್ಯಪಲ್ ಅಂದರೆ ಅಷ್ಟೊಂದು ಇಷ್ಟ ಅಲ್ಲ, ಯಾಕಂದರೆ ಅದ್ರಲ್ಲಿ ಬರೀ ಒಂದೇ ಒಂದು ನ್ಯಾವಿಗೇಷನ್ ಬಾರ್ ಇರೋದು. ಆ್ಯಂಡ್ರಾಯ್ಡ್ಸಲ್ಲೆಲ್ಲ 3 ಇರುತ್ತೆ, ಬ್ಯಾಕ್, ಹೋಮ್, ಕ್ಲೋಸ್, ಆಲ್ಸೋ ಆ ಥರದ್ದೆಲ್ಲ ಇರುತ್ತೆ ಅಲ್ಲ, ಅದರಿಂದ ಅದೊಂದು ಇಷ್ಟ ಇಲ್ಲ. ಅದು ಬಿಟ್ಟರೆ ಆ್ಯಪಲ್ ಈಸ್ ಗುಡ್. ಆ್ಯಂಡ್ ಅದು ಆ್ಯಪಲ್ ಅಂದಿದ ತಕ್ಷಣ ಒಂಥರ ರಿಚ್ ಫೀಲಿಂಗ್ ಬರುತ್ತೆ. ಸೊ ಐ ಪ್ರಿಫರ್ ಆ್ಯಪಲ್ ಈಸ್ ಗುಡ್ ನವ ಡೇಸ್. ಸೊ ಈಗ ಫೈನಲಿ ನನಗೆ ಜಾಸ್ತಿ ಇಷ್ಟ ಆಗಿದ್ದು ಬಂದುಬಿಟ್ಟು ಆ್ಯಪಲ್ ಪ್ರೋ ಮ್ಯಾಕ್ಸ್, ಐಫೋನ್ ಪ್ರೋ ಮ್ಯಾಕ್ 12 ಪ್ರೋ ಮ್ಯಾಕ್ಸ್ ಜಾಸ್ತಿ ಇಷ್ಟ ಆಗಿದ್ದು. ಅದರ್ ದೆನ್ ದಟ್ ಮಿನಿ ಇಷ್ಟ ಆಗಿಲ್ಲ ನನಗೆ. ಮಿನಿ ವಾಸ್ ಲೈಕ್ ತುಂಬ ಚಿಕ್ಕದು ಅನಿಸ್ತು. ನೆಕ್ಸ್ಟ್ ಬಂದುಬಿಟ್ಟು ಐಫೋನ್ 11 ಇಷ್ಟ ಆಯಿತು. ಸೊ ಈಗ ಬಾಯ್ ಬಾಯ್ ಹೇಳ್ತಾ ಇದ್ದಾಳೆ ಯಶಿಕಾ. ಸೊ ಈಗ ನಾವು ಮಾಲಲ್ಲಿ ಕ್ಯಾಪ್ಚರ್ ಮಾಡಿರೋ ಕೆಲವೊಂದು ಪಿಕ್ಸ್ನ ಇಲ್ಲಿ ಪಿಂಗ್ ಮಾಡ್ತೀನಿ. ಸೊ ನೀವು ಕೂಡ ವಾಚ್ ಮಾಡ್ಕೊಂಬನ್ನಿ. ಸೊ ಹೇಗಿತ್ತು ಎಲ್ಲ ಪಿಕ್ಚರ್ಸ್ ಅಂತ ಕಮೆಂಟ್ ಮಾಡಿ. ಎಷ್ಟೊಂದು ಕಮೆಂಟ್ ಮಾಡಿ ಅಂತ ಇದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಕಮೆಂಟ್ ಮಾಡಿ, ಓಕೆನಾ. ನೋ ಫೋರ್ಸ್. ಆ್ಯಂಡ್ ಈಗ ಬರೋವಾಗ ಯಶಿಕಾಗೆ ಮೌಂಟೇನ್ ಕ್ಲೈಂಬಿಂಗ್ ಕಾಣಿಸ್ತು. ಅವಳು ಮೋರ್ ದ್ಯಾನ್ 10-15 ಟೈಮ್ಸ್ ಎಕ್ಬಿಟ್ಟು ಬೆಲ್ಲೆಲ್ಲ ಹೊಡೆದಿದ್ದಾಳೆ. ಸೊ ಈ ಟೈಮ್ ಟಮಿ ಫಿಲ್ ಆಗಿತ್ತು ಅಂತ ಬೇಡ ಅಂತ ಅಂದ್ಕೊಂಡು ನಾನು ಕೂಡ ಟ್ರೈ ಮಾಡಿದ್ದೀನಿ 1 ಟೈಮ್, ಬಟ್ ನನಗೆ ಎಕ್ಕೋಕ್ಕಾಗಿಲ್ಲ. ಅದಕ್ಕೆ ಆವತ್ತಿಂದ ಕ್ವಿಟ್ ಮಾಡಿಬಿಟ್ಟೆ. ಆ್ಯಂಡ್ ಈಗ ಮನೆಗೆ ಹೊರಡ್ತಿದ್ದೀವಿ. ಹಂಗೆ ಲಾಂಗ್ ಡ್ರೈವ್ಗೆ ಮತ್ತು ಎಂಪೈರ್ ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಟಮಿ ಫಿಲ್ ಆಗಿತ್ತು ಆ್ಯಂಡ್ ಸ್ವಲ್ಪ ಟಯರ್ಡ್ ಕೂಡ ಆಗಿತ್ತು ಅಲ್ಲಿ ಓಡಾಡಿ. ಸೊ ಅದಕ್ಕೆ ಮನೆಗೆ ಹೋಗಿ ರೆಸ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ವೀಕ್ ಯಾವಾಗಾದರೂ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಓಕೆ, ಈ ಒಂದು ವ್ಲಾಗ್ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ದಟ್ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ. ಸೊ ಮೀಟ್ ಯು ಅಪ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.